ರಾಜ್ಯದಲ್ಲಿ ಕೋವಿಡ್ ಕೇಸ್ ಹೆಚ್ಚಳವಾಗ್ತಾ ಇದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ರಾಜ್ಯದಲ್ಲಿ 48 ಕೇಸ್ಗಳು ಪಾಸಿಟಿವ್ ಆಗಿದೆ. ಪಾಸಿಟಿವ್ ಇದ್ರೆ ಹೋಮ್ ಐಸೋಲೇಷನ್ ಅನ್ನು ನೀಡಲಾಗುತ್ತೆ. ಇಂದಿನಿಂದ RT-PCR ಕಿಟ್ಗಳನ್ನು ಪೂರೈಕೆ ಮಾಡಲಾಗುತ್ತೆ. ಇನ್ನು ಈ ಕುರಿತಂತೆ ಜನಜಾಗೃತಿಯನ್ನ ಮೂಡಿಸ್ತೀವಿ ಅಂತ ಹೇಳಿ ಸಚಿವ ದಿನೇಶ್ ಗುಂಡೂರಾವ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಮನಿಸ್ತಾ ಹೋಗೋದಾದ್ರೆ ರಾಜ್ಯದಲ್ಲಿ ದಿನೇ ದಿನೇ ಕೋವಿಡ್ ಪ್ರಕರಣಗಳು ಹೆಚ್ಚಳವಾಗ್ತಾ ಇದೆ. ರಾಜ್ಯದಲ್ಲಿ 48 ಕೇಸ್ಗಳು ಕೋವಿಡ್ ಪಾಸಿಟಿವ್ ಆಗಿದೆ. ಹಾಗಾಗಿ ಪಾಸಿಟಿವ್ ಇದ್ದಲ್ಲಿ ಹೋಮ್ ಐಸೋಲೇಷನ್ಗೆ ನೀಡಲಾಗುತ್ತೆ. ಇಂದಿನಿಂದ RT-PCR ಕಿಟ್ಗಳನ್ನು ಕೂಡ ಪೂರೈಕೆ ಮಾಡಲಾಗುತ್ತೆ. ಇದರ ಬಗ್ಗೆ ಜನರಿಗೆ ಅರಿವನ್ನ ಮೂಡಿಸಲಾಗುತ್ತೆ ಅನ್ನೋದಾಗಿ ಇಲ್ಲಿ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಆರೋಗ್ಯ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಗೈಡ್ಲೈನ್ಸ್ ಕೂಡ ನೀಡಲಾಗಿದೆ. ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು ಅನ್ನೋದಾಗಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಿಎಂ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗುತ್ತೆ. ವೈದ್ಯಕೀಯ ಶಿಕ್ಷಣ ಸಚಿವರು ತಜ್ಞರು ಸಭೆಯನ್ನ ನಡೆಸ್ತಾರೆ. ವಿನಾಕಾರಣ ಟೆಸ್ಟ್ಗಳನ್ನು ಮಾಡುವುದಿಲ್ಲ. ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನ ಮಾಡ್ತೇವೆ. ಜನರು ಎಚ್ಚರಿಕೆಯಿಂದ ಇರಬೇಕು. ಗಂಭೀರ ಸ್ವರೂಪದ ಕೋವಿಡ್ ಕಂಡು ಬಂದಿಲ್ಲ ಅಂತ ಹೇಳಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ಕೂಡ ಆರಂಭವಾಗುತ್ತೆ. ಈ ಒಂದು ಸಭೆಯಲ್ಲಿ ಕೋವಿಡ್ನ ಕುರಿತಂತೆ ಇನ್ನು ಏನೆಲ್ಲ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿ. ರಾಜಪ್ಪ, ಇನ್ನು ರಾಜ್ಯದಲ್ಲಿ ಕೋವಿಡ್ ಕೇಸ್ ಹೆಚ್ಚಳವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಗ್ಯ ಇಲಾಖೆ ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಿದೆ. ಹಾಗೆ ಸಿಎಂ ನೇತೃತ್ವದಲ್ಲಿ ಸಭೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಆ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ, ಏನು ನಿರ್ಧಾರ ಆಗುವಂತ ಸಾಧ್ಯತೆ ಇದೆ? ಸಂಜೆಯಿಂದ 5 ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಕೋವಿಡ್ ಪರಿಶೀಲನಾ ಸಭೆಯನ್ನು ಕರೆಯಲಾಗಿದೆ. ಈಗಾಗಲೇ ತಾಂತ್ರಿಕ ಸಮಿತಿಯವರ ವರದಿಯನ್ನು ಆಧಾರವಿಟ್ಕೊಂಡು ಮತ್ತೆ ಮುಂಬರುವಂತಹ ಮುಂದಿನ ದಿನಗಳಲ್ಲಿ ಏನೆಲ್ಲ ಈ ಒಂದು ಕೋಮಾರ್ಬಿಲಿಟಿ ಇರ್ಬೋದು, ಅದೇ ರೀತಿ ಈ ಸಾರಿ ಕೇಸ್ ಇರ್ಬೋದು, SIS ಇರ್ಬೋದು, LSI ಇರ್ಬೋದು, ಈ ರೀತಿ ಬೇರೆ ಬೇರೆ ಪ್ರಕರಣಗಳಲ್ಲಿ ತುತ್ತಾಗಿರೋರ್ನ ಮತ್ತೆ ಅದೇ ರೀತಿ ಈಗ ವಿದೇಶಗಳಲ್ಲಿ ಈ ಒಂದು ಪ್ರಕರಣ ಹೆಚ್ಚಾಗಿರೋ ಕಾರಣಕ್ಕೋಸ್ಕರ ಯಾವ ತರ ನಾವು ಮಾನಿಟರ್ ಮಾಡಬೇಕು ಮತ್ತು ಪರಿಶೀಲನೆ ಮತ್ತು ತಪಾಸಣೆ ಇವೆರಡು ಇರುವಂತ ಏಕೈಕ ಒಂದು ದಾರಿ. ಹಾಗಾಗಿ ಮೊದಲನೇದಾಗಿ ವಿದೇಶದಿಂದ ಬರ್ತಿರುವಂತವ್ರನ್ನ ಯಾವ ತರ ತಪಾಸಣೆ ಮಾಡಬೇಕು ಅಂತ ಮತ್ತು ಟೆಸ್ಟಿಂಗ್ ಹೆಚ್ಚಳ ಮಾಡಬೇಕು ಅಂತ ವಿಶೇಷವಾಗಿ ವಿಮಾನ ನಿಲ್ದಾಣ ಇರ್ಬೋದು, ರೈಲ್ವೆ ನಿಲ್ದಾಣ ಇರ್ಬೋದು ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಅಂತಾರಾಷ್ಟ್ರೀಯ ಪ್ರಯಾಣಿಕರು ಇಲ್ಲೆಲ್ಲ ಬರ್ತಾರೆ, ಅಲ್ಲಿ ಹೆಚ್ಚಿನ ತಪಾಸಣೆ ಮಾಡುವ ಮೂಲಕ ಇದನ್ನ ಮಾನಿಟರ್ ಮಾಡಬೇಕು ಅನ್ನೋದು ಒಂದು. ಎರಡನೇದಾಗಿ ಒಂದ್ ವೇಳೆ ಈ ಒಂದು ಮಳೆಗಾಲ ಸಂದರ್ಭದಲ್ಲಿ ಈ ರೀತಿ ಇನ್ನು ಮ್ಯೂಟೇಟೆಡ್ ಆಗಿರುವಂತಹ ಇನ್ನು ಉಪತಳಿಗಳಿದೆ, ಆ ಉಪತಳಿಗಳು ಸಾಮಾನ್ಯವಾಗಿ ಇದಕ್ಕೆ ಕಂಡು ಬರ್ತವೆ. ಹಾಗಾಗಿ ಅಂತದನ್ನು ಯಾವ ತರ ನಿಗ್ರಹ ಮಾಡಬೇಕು ಅಂತ ಮತ್ತು ಜನರು ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕು ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಈಗ ಸಭೆಯನ್ನು ಕರೆಯಲಾಗಿದೆ. ಆ ಒಂದು ಸಭೆಯಲ್ಲಿ ಎಲ್ಲ ವಿಷಯಗಳನ್ನು ಚರ್ಚಿಸಿ ಅಂತಿಮವಾಗಿ ಸರ್ಕಾರ ಒಂದು ಮಾರ್ಗಸೂಚಿಯನ್ನು ಹೊರಡಿಸುವಂತ ಸಾಧ್ಯತೆ ಇದೆ. ಅಂದ್ರೆ ನೀವು ಎಚ್ಚರಿಕೆಯನ್ನು ವಹಿಸಿ ಅಂತ ಏನು ಗಾಬರಿ ಬೀಳುವಂತ ಅಗತ್ಯತೆ ಏನು ಕಂಡು ಬರೋದಿಲ್ಲ. ಮತ್ತು ಈ ಒಂದು ಪ್ರಕರಣಗಳನ್ನು ಸಹ ಇದುವರೆಗೆ ಮೊನ್ನೆ ಆದಂತ ಒಂದು ಡೆತ್ ಪ್ರಕರಣ ಕೋಮಾರ್ಬಿಡಿಟಿ ಇತರ ಬೇರೆ ಬೇರೆ ಕಾರಣಗಳಿಗೋಸ್ಕರ ಸಾವನ್ನಪ್ಪಿದೆ ಹೊರತು ಕೊರೋನಾದಿಂದಾಗಿ ಸಾವನ್ನಪ್ಪಿಲ್ಲ ಅನ್ನೋದು. ಮತ್ತು ಒಂದ್ ವೇಳೆ ಈಗಿರುವಂತ ವಿಶೇಷವಾಗಿ ಗರ್ಭಿಣಿ ಮಹಿಳೆ ಇರಬಹುದು ಮತ್ತು ಮಕ್ಕಳು ವಿಶೇಷವಾಗಿ ಇದ್ರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ವಹಿಸಬೇಕು ಅನ್ನೋದು ಒಂದು ವಿಷಯ. ಎರಡನೇದು ಮಳೆಗಾಲ ಇರುವ ಕಾರಣಕ್ಕೋಸ್ಕರ ಈ ಒಂದು ಏನು ಶೀತ ಇರ್ಬೋದು, ನೆಗಡಿ ಇರ್ಬೋದು, ಜ್ವರ ಇರ್ಬೋದು ಇಂಥ ಪ್ರಕರಣ ಕಂಡು ಬರ್ತವೆ. ಹಾಗಾಗಿ ಒಂದ್ ವೇಳೆ ನಿಮ್ಗೆ ಸಂಶಯ ಬಂದಿದ್ದೆ ಅದರಲ್ಲಿ ನೀವು ಪ್ರತ್ಯೇಕವಾಗಿ ಇರಿ ಅಂತ ಅದನ್ನ ಐಸೋಲೇಷನ್ ಆಗಿರ್ಬೇಕು ಇರೋದ್ರ ಬಗ್ಗೆ ಸರ್ಕಾರ ಒಂದು ಸಲಹೆಯನ್ನು ಕೊಡುವಂತ ಸಾಧ್ಯತೆ ಇದೆ. ಮತ್ತು ಒಂದ್ ವೇಳೆ ಇಂತಹ ತುರ್ತಾಗಿ ಸಂದರ್ಭ ಕಂಡು ಬಂದ ಈಗ ಅಲ್ಲಿ ಅವ್ರಿಗೆ ಆಸ್ತಮಾ ಇರ್ಬೋದು ಅಥವಾ ಇನ್ನು ಸಾರಿ ಇರ್ಬೋದು, LSI ಇರ್ಬೋದು, ಬೇರೆ ಬೇರೆ ಸಣ್ಣ ಪುಟ್ಟ ಪ್ರಕರಣಗಳು ಇದ್ದಲ್ಲಿ ಅವ್ರ ತಪಾಸಣೆಗೊಳಗಾಗಿ ಆತಂಕ ದೂರ ಆಗುವಂತ ಎಲ್ಲದಕ್ಕೆ ಅವಕಾಶ ಇದೆ ಅಂತ ಅನ್ನೋದನ್ನ ಸರ್ಕಾರ ಒಂದು ಈಗಾಗಲೇ ಮಾರ್ಗಸೂಚಿನ ಹೊರಡಿಸುವಂತ ಸಾಧ್ಯತೆ ಇದೆ. ಹೀಗಾಗಿ ಒಂದು ಸಂಜೆ ನಡೆಯುವಂತ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಯಾವ ತೀರ್ಮಾನ ಕೈಗೊಳ್ತಾರೆ ಮತ್ತು ತಾಂತ್ರಿಕ ಸಮಿತಿಯವರು ಯಾವ ಸಲಹೆಯನ್ನು ಕೊಡ್ತಾರೆ ಆ ಸಲಹೆಯನ್ನು ಇಟ್ಕೊಂಡು ಆರೋಗ್ಯ ಇಲಾಖೆಯವರು ಸಹ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ. ಮತ್ತು ತಪಾಸಣೆಯನ್ನು ಹೆಚ್ಚುವ ಮೂಲಕ ಈ ಸಮಸ್ಯೆಗಳಿಗೆ ಉಲ್ಬಣ ಆಗದಂತೆ ಜನರೇ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಸಾಮಾಜಿಕ ಅಂತರ ಕಾಯ್ಕೊಳ್ಳೋದಿರ್ಬೋದು ಅಥವಾ ಮಾಸ್ಕ್ ಇರ್ಬೋದು, ಸ್ಯಾನಿಟೈಸರ್ ಬಳಕೆ ಪ್ರಕರಣಗಳು ಸಹ ಹೆಚ್ಚಿಸಬೇಕು ಅಂತ ಬಗ್ಗೆಯೂ ಸಹ ಸರ್ಕಾರ ಈಗ ಕ್ರಮವನ್ನು ಕೈಗೊಳ್ತದೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಅಗತ್ಯ ಇರುವಂತಹ ತುರ್ತು ಕ್ರಮಗಳಿರ್ಬೋದು, ಮೆಡಿಸಿನ್ ಪ್ರೊಕ್ಯೂರ್ಮೆಂಟ್ ಇರ್ಬೋದು, ಆಸ್ಪತ್ರೆಗಳಲ್ಲಿ ಬೆಡ್ಗಳನ್ನು ಪ್ರತ್ಯೇಕವಾಗಿ ಬೆಡ್ಗಳನ್ನು ಅರೇಂಜ್ ಮಾಡೋದಿರ್ಬೋದು ಮತ್ತು ವೈದ್ಯರ ತಂಡವನ್ನು ನಿಯೋಜನೆ ಮಾಡೋದಿರ್ಬೋದು, ಟೆಸ್ಟಿಂಗ್ ಕಿಟ್ ತರಿಸುವಂತಿರ್ಬೋದು, ಇವೆಲ್ಲದನ್ನೂ ಸಹ ಸರ್ಕಾರ ಹೆಚ್ಚುವರೆಗೆ ಒಂದ್ ಕಡೆ ಈ ಒಂದು ಸಮಸ್ಯೆ ಉಲ್ಬಣಿಸುವಂತ ಸಾಧ್ಯತೆ ಕಂಡು ಬಂದ್ರೆ ಏನೆಲ್ಲ ಮಾಡಬೇಕು ಅನ್ನೋ ಬಗ್ಗೆನೂ ಸಹ ಈ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ. ಹೀಗಾಗಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆಯುವಂತ ಸಭೆ ಮಹತ್ವ ಪಡೆದುಕೊಂಡಿದೆ. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.
ಆದರೆ ಯಾರು ಕೂಡ ಇದರಲ್ಲಿ ವೆಂಟಿಲೇಟರ್ ಮೇಲಾಗಲಿ ಅಥವಾ ಆಕ್ಸಿಜನ್ ಸಪೋರ್ಟಲ್ಲಿ ಆ ಥರ ಏನಿಲ್ಲ. ಎಲ್ಲರೂ ಅವ್ರವ್ರ ಮನೆಗಳಲ್ಲೇ ಹೋಮ್ ಐಸೋಲೇಷನ್ ಇದ್ದಾರೆ. ಯಾರು ಭಾಳ ಗಂಭೀರ ಪರಿಸ್ಥಿತಿಲಿ ಇದ್ದಾರೆ ಅಂತ ಆ ಥರ ಯಾರ್ದು ಇಲ್ಲ. ಮತ್ತು ಮುಖ್ಯಮಂತ್ರಿಯವರು ಇವತ್ತು 5 ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ. ಮುಖ್ಯಮಂತ್ರಿಯವ್ರ ಜೊತೆಲಿ ಎಲ್ಲ ತಜ್ಞರು ನಾವು ಎಲ್ಲ ಇರ್ತೀವಿ. ವೈದ್ಯಕೀಯ ಶಿಕ್ಷಣ ಇಲಾಖೆಯವ್ರನ್ನು ಕೂಡ ಕರೆಸ್ತಾ ಇದ್ದೀವಿ. ಒಟ್ಟಾರೆ ಕೂತ್ಕೊಂಡು ಮುಂದಿನ ಏನಿದೆ ಇವತ್ತಿನ ಪರಿಸ್ಥಿತಿ, ಮುಂದೆ ಇನ್ನೇನೇನು ಮಾಡ್ಕೋಬೇಕು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಇವತ್ತು 5 ಗಂಟೆಗೆ ಸಭೆ ಇದೆ. RT-PCR ಕಿಟ್ಟು ಜಿಲ್ಲಾ ಆಸ್ಪತ್ರೆಗಳಿಗೆ ಮತ್ತು ನಮ್ಮೆಲ್ಲ ಮೆಡಿಕಲ್ ಎಜುಕೇಷನ್ ಆಸ್ಪತ್ರೆಗಳಿಗೆ ಎಲ್ಲರಿಗೂ